ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸ್ವಾಧೀನ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೆ ಇರ್ತಕ್ಕಂಥದ್ದಂತೇಳಿ ಉಮೇಶ್ ಸಾಹೇಬರು ಗೌರಿ ಅಕ್ಕಿ ಸ್ಟುಡಿಯೋದಲ್ಲಿ 2 ವರ್ಷಗಳ ಹಿಂದೆ ಈ ವೈನೇ ಇರ್ತಕ್ಕಂಥದ್ದು, ಈ ವೈನ ಹಂಗೆ ಮಾಡಿ ಹಿಂಗೆ ಮಾಡಿ ಬಿಡಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲ ಸಾಹೇಬ್ರೆ, ಈಗ ಸುಪ್ರೀಂ ಕೋರ್ಟಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆ ಕರೆಕ್ಟಾಗಿ ಮಾಡಿಲ್ಲ, ಅವರು ಕನ್ನಡದಲ್ಲಿರ್ತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ಅಮೋದನೆ ಮಾಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟೇ ಭಾಳ ಉಗ್ದಿದೆ. ಇದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಸಂಬಂಧವಿಲ್ಲ ಅಂತೇಳಿ ಇರ್ತಕ್ಕಂಥದ್ದು, ಇದನ್ನ ಮುಚ್ಚಿ ಹಾಕಿ ಅಥವಾ ಮರೆ ಮಾಡಿ ಯಾರು ನೀವು ಬಚಾವ್ ಮಾಡಕ್ಕೆ ಹೊರಟಿದ್ದೀರಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲಿರ್ತಕ್ಕಂಥದ್ದನ್ನ ಇಂಗ್ಲೀಷ್ನಲ್ಲಿ ಅಷ್ಟೇ ಮಾಡಿರ್ತಕ್ಕಂಥ ತನಿಖೆ, ಒಂದು ಸಮೇತ ಸಾಕ್ಷಿಗಳನ್ನು ಕರೆಕ್ಟಾಗಿ ತನಿಖೆ ಮಾಡೇ ಇಲ್ಲ. ಒಂದು ಸಾಕ್ಷಿ ಸಮೇತ ಕರೆಕ್ಟಾಗಿ ತನಿಖೆ ಮಾಡೇ ಇಲ್ಲ. CBI ಅಧಿಕಾರಿಗಳು ಆ ಪ್ಲೇಸಿಗೆ ಹೋಗಿ ತನಿಖೆ ಮಾಡೇ ಇಲ್ಲ. ಸೌಜನ್ಯ ತಾಯಿ ಕುಸುಮಾವತಿಯನ್ನು ತನಿಖೆ ಮಾಡೇ ಇಲ್ಲ. ನೀವು ಹೇಳ್ತಕ್ಕಂಥದ್ದನ್ನೆಲ್ಲ ನೋಡಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಮತ್ತು ಫೇಸ್ಬುಕ್ಕಲ್ಲಿ ಬಂದು ಕಾಮದನಿಗೆ ಹುಟ್ಟಿರುವಂತಹ ಕಿಡಿಗೇಡಿಗಳು ಅಥವಾ ಬೇರೆ ಮತ್ತೊಂದು ಗೊತ್ತಿಲ್ಲ ನನಗೆ, ಆ ಮಗ ಈ ಮಗ ಹಂಗೆ ಹಿಂಗೆ, ಆ ಒಬ್ಬಳ ಸೌಜನ್ಯ ಹಂಗೆ ಹಿಂಗೆ, ಒಬ್ಬೊಬ್ಬೊಬ್ಬ ಯಾವ ಥರ ಪುಂಕ್ತಾ ಇದ್ದೀರಪ್ಪ ನೀವು. ಧರ್ಮಸ್ಥಳದಲ್ಲಿ ಒಬ್ಬ ಸೌಜನ್ಯ ಅಲ್ಲ ರೀ, ಸಾವಿರಾರು ಸೌಜನ್ಯಗಳನ್ನು ಇದೇ ಥರ ಮೆಕ್ಕಿರ್ತಕ್ಕಂಥದ್ದು, ಇದೇ ಥರ ಕೇಸುಗಳನ್ನು ಕ್ಲೋಸ್ ಮಾಡಿರ್ತಕ್ಕಂಥದ್ದು. ಅದನ್ನು ನಾವು ಬಯಲಿಗಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಶ್ರದ್ಧಾ ಕೇಂದ್ರ ಮುನಿಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವರಿಗೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆ ಲೋಫರ್ ಕಾಮಂದ ಮಾಡಿಸಿದ್ದಾನೆ. ಮತ್ತೊಂದು ಇನ್ನೊಂದು ನನಗೆ ಗೊತ್ತಿಲ್ಲ ಸ್ವಾಮಿ, ಆ ಲೋಫರ್ಗಳೇ ಮಾಡಿರ್ತಕ್ಕಂಥದ್ದು ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರ ಗ್ಯಾಂಗ್ನವ್ರು ಮಾಡ್ತಕ್ಕಂಥದ್ದ ಅಥವಾ ಅವರೇ ಮಾಡಿದ್ದಾರಾ ಬೇರೆ ಮಾಡಿದ್ದಾರಾ ನನಗಂತೂ ಗೊತ್ತಿಲ್ಲ. ತನಿಖೆ ಯಾಕೆ ಕರೆಕ್ಟಾಗಿ ಮಾಡಲಿಲ್ಲ? ಯಾರ ಪ್ರಭಾವ ಇದರಲ್ಲುಂಟು? ಇದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ನೀವು. ಅವನ ಎಂಜಲು ಕಾಸಿಗೆ ಅಥವಾ ಮತ್ತೊಂದಕ್ಕೋ ಏನು ಹೇಳ್ಬೇಕು ನಿಮಗೆ? ನಮ್ಮ ಶ್ರದ್ಧಾ ಕೇಂದ್ರ ಶ್ರೀ ಕ್ಷೇತ್ರಕ್ಕೆ ಧಕ್ಕೆ, ಹಂಗೆ ಹಿಂಗೆ, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಅಲ್ಲ ರೀ, ಅಷ್ಟೊಂದು ಹೆಣಗಳು ಬೀಳ್ತಾವಲ್ಲ ಸಣ್ಣ ಒಂದು ಊರಲ್ಲಿ. ಇದ್ರ ಬಗ್ಗೆ ನಿಮ್ಮ ಯಾಕೆ ಹೇಳಿ? ನಿಮ್ಮ ಫ್ಯಾಮಿಲಿ ಅವ್ರು ಏನು ಸತ್ತೋಗಿಲ್ಲಲ್ವಾ? ಇನ್ನೊಬ್ಬರೇ ಸತ್ತೋಗಿಲ್ವಲ್ಲ? ನಿಮ್ಮ ಸ್ನೇಹಿತರು ಯಾರು ಸತ್ತೋಗಿಲ್ಲಲ್ವಾ? ಏನು ಹೇಳ್ಬೇಕ್ರಿ ನಿಮಗೆ? ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮಿಲಿಯವರು ಅದರಲ್ಲಿ ಇರಬಹುದು, ಆದರೆ ಅಲ್ಲಿ ಏಜ್ 10 ವರ್ಷದ ಹುಡುಗಿ ಸಿಕ್ಕರೆ 20 ವರ್ಷ, 15 ವರ್ಷ, 15 ವರ್ಷದ ಹುಡುಗಿ ಸಿಕ್ಕರೆ 30 ವರ್ಷ, 35 ವರ್ಷ, ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ದಾಖಲಾತಿ. ಇದ್ರ ಬಗ್ಗೆ ನಿಮ್ಮ ರಕ್ಷಣೆ ಕಾಮಂದನ ರಕ್ಷಣೆ, ನಿಮ್ಮ ಓಣೆ ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಬಂದುಬಿಡ್ತಾರೆ, ತಿಮ್ಮರೋಡಿ ಎತ್ಲಾಗ ಹೋದ, ಗಿರೀಶಣ್ಣ ಎತ್ಲಾಗ ಹೋದ. ಇಂಥ ಲೋಫರ್ಗಳು ಏನು ಹೇಳಬೇಕು? ಸತತವಾಗಿ ದುಡ್ಡಿಗೂ ಬೆದರಿಕೆಗಳಿಗೂ ಅಂಜದೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ಇಂಥ ಹೋರಾಟಗಾರರ ಬಗ್ಗೆ ನೀವು ಮಾತನಾಡೋಕ್ಕೆ ಯೋಗ್ಯತೆಯೇ ಇಲ್ಲ. ಏನು ಹೇಳ್ಬೇಕು ನಿಮಗೆ? ಆ ವಯ ಬಂದು ನಿಮ್ಮೂರಲ್ಲಿ ಹಂಗೆ ಮಾಡಿದಾನೆ, ಹಿಂಗೆ ಮಾಡಿದ್ದಾನೆ, ದುಡ್ಡು ಕೊಟ್ಬಿಟ್ಟಿದ್ದಾನೆ, ಧರ್ಮಸ್ಥಳ ದುಡ್ಡು ಕೊಟ್ಬಿಟ್ಟಿದ್ದಾನೆ. ಧರ್ಮದ ದುಡ್ಡು ಅವು ಅನ್ಯಾಯ ದುಡ್ಡು ರೀ ಅವು. ಸ್ವಾಮಿ 20 ರೂಪಾಯಿ ಕಟ್ಸ್ಕೊಂತೀರಿ ವಾರ, ಅದಕ್ಕೆ ಲೆಕ್ಕನೇ ಕೊಡ್ತಾ ಇಲ್ಲ. 5 ಲಕ್ಷ ಚಿಲ್ಲರೆ ಇರ್ತಕ್ಕಂಥ ಸದಸ್ಯರಿರ್ತಕ್ಕಂಥ ಸಂಘದಲ್ಲಿ 5-10 ಒಂದು ವಾರಕ್ಕೆ ಎಷ್ಟಾಯಿತು? 10 ಲಕ್ಷಕ್ಕಿಂತ ಜಾಸ್ತಿ ಬರೀ ಉಳಿತಾಯ ದುಡ್ಡು, ಬಡ್ಡಿ ಮಾತ್ರ ಇಲ್ಲ. ಆ ಬಡ್ಡಿ ನನ್ನ ಮಗ ತಿಂತಾ ಇದ್ದಾನೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಬಾರ್ದಂತೆ. ಮಾಡಿದರೆ ಹೆಂಗೆ ಏನು ಹೇಳ್ಬೇಕು? ಇಂಥ ಅವಿವೇಕ ಹೇಳಿ, ಇಂಥ ಮೂರ್ಖರಿಗೆ ಏನು ಹೇಳ್ಬೇಕು ಹೇಳಿ? ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ, ಬ್ಯಾಂಕಲ್ಲಿ ಹೋಗಿ 8.5% ಬಡ್ಡಿ ತಗೊಂಬರ್ತಕ್ಕಂಥದ್ದು ಆ ಲೋಫರ್ಗಳು. ಇಲ್ಲಿ ನಮಗೆ 14%, 13.75 ಅಂದರೆ ಇನ್ನೇನು 14%, ಲಕ್ಷಕ್ಕೆ 7,000 ಅಂದರೆ ಅಲ್ಲಿಗೆ ಬರುತ್ತೆ. ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಹೋದರೆ ಇನ್ನು ಬೇಜಾನ್. ಇದ್ರ ಬಗ್ಗೆ ನಿಮ್ಮ ಧ್ವನಿ ಸ್ವಿಚ್ ಆಫ್. ಯಾಕೆ ಹೇಳಿ? ಮಾಡ್ತಾನೆ ಗಜಮಾ ಲೋಫರ್ ಬಂದು ನಿನಗೆ.
ನಮಗೆ ನೋ ಟೆನ್ಷನ್. ಸತ್ಯದ ಪರತಕ್ಕಂಥವ್ರು ನಾವು. ನಿಮ್ಮಂಥ ಕೆಟ್ಟ ಕಾಮೆಂಟಿಗೆ ನಾವು ಬಗ್ಗುವಂಥವ್ರಲ್ಲ, ಜಗ್ಗುವಂಥವ್ರಲ್ಲ. ಕೇಸ್ ಹಾಕ್ತೀರಾ? ಕೇಸು ಈ ಲೋಫರ್ಗಳ ನೋಡಿ ಕಾಮನ್ ಹೆಂಗೆ ಬೈದಿನ ಕೇಸ್ ಹಾಕ್ರಿ ಹಾಕೋಗ್ರಲ್ಲ. ಬೇವರ್ಸಿಗಳ ಹಾಕೋಗ್ರಿ. ಯಾವನು ಬೇಡ ಅಂತಾನೆ? ಮಾತಾಡ್ತಕ್ಕಂಥದ್ದೇನು ಸುಳ್ಳಿದೆಯಾ? ಸುಳ್ಳಿದ್ರೆ ಮಾತ್ರ ಕೇಸ್ ಹಾಕಿ. ಸತ್ಯ ನಿಮಗೆ ಅನಿಸಿದ್ರೆ ಮುಚ್ಕೊಂಡಿರ್ರಿ. ಸತ್ಯ ನಿಮಗೆ ಗೊತ್ತಿದೆ, ಆದರೆ ಮಾತಾಡುವಂಥ ಮೀಟ್ರ್ ನಿಮಗಿಲ್ಲ. ಮಾತಾಡುವಂಥ ಮೀಟ್ರ್ ನನಗಿದೆ. ಇವತ್ತು ನನ್ನದು, ನಾಳೆ ನಂದಲ್ಲ. ಡ್ರೈವರ್ಗಳ ಜೀವನ ಬೇರೆಯವ್ರ ಕೈಯಲ್ಲಿರುತ್ತೆ. ನಾವು ಕರೆಕ್ಟಾಗಿ ಹೋದ್ರೆ ಸಮೇತ ಬೇರೆಯವರು ಬಂದು ಗಜ್ಮ ಮಾಡ್ತಾರೆ. ಎಷ್ಟೋ ನೋಡಿದ್ದೀವಿ. ಹಂಗೆ ಹೋಗ್ತೀವಿ ಬಿಡ್ರಿ. ಇರತ್ತಕ್ಕಂಥ ಸತ್ಯವನ್ನೇ ಮಾತಾಡೋಣ. ಅನ್ಯಾಯಕ್ಕೆ ಯಾರು ಒಳಗಾಗಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡು ಮಾತಾಡೋಣ. ಇಂಥ ಬೇವರ್ಸಿ ಮುಂಡೆ ಮಕ್ಕಳಿಗೆಲ್ಲ ಹೆದರಿಕೊಂಡು ಕುತ್ಕೊಳ್ಳುವಂಥ ಮಕ್ಕಳವಲ್ಲ. ನಿಮ್ಮಂಥ ಬೇವರ್ಸಿಗಳು ಎಷ್ಟು ಕಮೆಂಟ್ ಹಾಕಿರೋ ಸಮೇತ ಅಷ್ಟು ನಾವು ಸ್ಟ್ರಾಂಗ್ ಆಗ್ತೀವಿ. ನಾವು ಹೆದರಿಕೊಂಡು ಮೂಲೆ ಗುಂಪು ಸೇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. BJP ಅವರು, ಕಾಂಗ್ರೆಸ್ನವರು, JDS ಅವರು, 3 ಪಕ್ಷದವರು, BJP, ಕಾಂಗ್ರೆಸ್, JDS ಎಲ್ಲ ಪಕ್ಷದವರು ಶಾಮೀಲಾಗಿರ್ತಕ್ಕಂಥದ್ದು. ಇಂಥವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಯಾಕೆ ಗೊತ್ತಾ? ಸೌಜನ್ಯ ಪ್ರಕರಣ ಒಂದಲ್ಲ ರೀ, ಬೇಜಾನ್ ಪ್ರಕರಣಗಳಿದ್ದಾವೆ. ಇದಕ್ಕೆಲ್ಲ ಕುಮ್ಮ ಕೊಟ್ಟಿರ್ತಕ್ಕಂಥದ್ದು. ದುಡ್ಡು ಇಸ್ಕೊಂಡು, ಮತ್ತೊಂದು ಇಸ್ಕೊಂಡು, ಮುಲಾಜಿಗೆ, ಅದಕ್ಕೆ ಇದಕ್ಕೆ. ನಮ್ಗೆ ಯಾವ ಮುಲಾಜಿಲ್ಲ ರೀ. ನಮ್ಗೆ ಯಾವ ಪಕ್ಷನೂ ಬೇಕಾಗಿಲ್ಲ. ಯಾವನು ಕರೆಕ್ಟಾಗಿ ನ್ಯಾಯ ನೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂಥವರು ನಮಗೆ ಬೇಕು. ಎಲ್ಲಿದ್ದಾರೆ ನಿಯತ್ತಾಗಿರ್ತಕ್ಕಂಥವ್ರು? ಕಾಂಗ್ರೆಸ್ ಬಂತು ನೋಡಿ. ಈಗೊಂದು ಸುಮಾರು 4-5 ತಿಂಗಳ ಕೆಳಗೆ SIT ವರದಿ ಬಂತು. SIT ವರದಿ ಬಂತು. ವರದಿ ಅಲ್ಲದು, ವರದೇ ಅಂದರೆ ಮೂಲೆ ಗುಂಪು ಮಾಡ್ತಕ್ಕಂಥದ್ದು. ಮತ್ತು ಇನ್ನು ಉಗ್ರಪ್ಪನ ವರದಿ, ಅದು ಕೂಡ ವಾರದೇ ಈ ಥರ ಕೆಲಸ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಕ್ವಶನ್ ಮಾಡಿದ್ರೆ ನಿಮಗೆಲ್ಲ ಉರಿಯುತ್ತೆ. ಏನು ಮಾಡೋಕ್ಕಾಗುತ್ತೆ ಹೇಳಿ? ಸತ್ಯ ಎಂಬುದು ಕಹಿಯಾಗಿರ್ತಕ್ಕಂಥದ್ದು. ಸುಳ್ಳು, ಮೋಸ ಇದೆಲ್ಲ ಕ್ಷಣಿಕ. ಇವಾಗ ಮಾತ್ರ ನೀವು ಸುಖವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಲೇಬೇಕು ನೀವು. ಧರ್ಮಸ್ಥಳದ ಕಾಮನ ಚಡ್ಡಿ ಕಳಚುವ ಹಂತದಲ್ಲಿದೆ. ಅದು ಕೂಡ ಕಮೆಂಟ್ ಕೆಟ್ಟದಾಗಿ, ಕಾಮನ ಚಡ್ಡಿ ಕಳಿಸ್ತೀಯಾ? ಅಯ್ಯೋ ಲೋಫರ್ಗಳ, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಬೈಬಾರ್ದು ಅನ್ಕೊಂತೀನಿ. ಆದರೂ ಸಮೇತ ಇಂಥ ಬೂಟ್ ನೆಕ್ಕ ಲೋಫರ್ಗಳಿಗೆ ಬೈಲೇಬೇಕಾಗುತ್ತೆ. ಕೆಟ್ಟದಾಗ ಬೈಯೋದು ಬೇಡ. ನಿಮ್ಮ ಏನಿದೆಯಲ್ಲ ನಿಮ್ಮ ಮನಸ್ಥಿತಿ ಇದರಲ್ಲೇ ಗೊತ್ತಾಗುತ್ತೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧರ್ಮಸ್ಥಳದ ಕಾಮಂದರುಗಳಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಧ್ವನಿ ಹೀಗೆ ಇರುತ್ತೆ. ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್, ಬೆಂಕಿ ಯೂಟ್ಯೂಬ್ ಚಾನಲ್ ಯಾವತ್ತಿಗೂ ಬೆಂಕಿ ಥರನೇ ಇರ್ತಕ್ಕಂಥದ್ದು. ಯಾವುದಕ್ಕೂ ಶಾಮೀಲಾಗಲ್ಲ, ದುಡ್ಡಿಗೆ ಆಸೆ ಪಡಲ್ಲ. ನಿಮ್ಮಂಥ ಲೋಫರ್ಗಳಿಗೆ ಹೆದರುವಂಥ ಮಕ್ಕಳೇ ನಾವಲ್ಲ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.